ಓದಿದೆ. 25 ವರ್ಷಗಳ ಹಿಂದೆ ಆ ನಾಗೇಗೌಡನ ಮಾತು ಕೇಳಿ ನಾ ಕೊಲೆ ಮಾಡಿದ ರೈತರ ಸಂಘದ ಅಧ್ಯಕ್ಷನಾದ ಅಮರವೀರನೇ ಕೇಸು ತನಿಖೆ ನಡೆಸಿದರೆ ಆ ಕೇಸಿಗೆ ಸಂಬಂಧ ಮುಖ್ಯ ಸಾಕ್ಷಿ ಎಂದರೆ ಆ ಶಿವರಾಯ. ಶಿವರಾಯನ ಸಾಕು ತಮ್ಮ ಕನಕ ಇರುವವರೆಗೂ ಶಿವರಾಯನ ಸಾಸಲು ಸಾಧ್ಯವಿಲ್ಲ. ಮೊದಲು ಕನಕನನ್ನು ರಾಯಣ್ಣನಿಂದಲೇ ಕೊಲೆ ಮಾಡಿಸಿ ನಂತರ ನಾ ಹಚ್ಚುವೆ ಶಿವರಾಯನ ಪ್ರಾಣಕ್ಕೆ. ಯಾರ ಕೊಲೆ? ಆ ಶಿವರಾಯನಿಂದಲೇ ಕೊಲೆ, ಆ ರಾಯಣ್ಣನಿಂದಲೇ ಕೊಲೆ. ನಿನ್ನ ಒಡ ಹುಟ್ಟಿದರ ಸಹೋದರನಿಂದ ರಾಯಣ್ಣ. ಏ ರಾಯಣ್ಣ, ಏ ರಾಯಣ್ಣ, ಚಕ್ರವರ್ತಿ ಗಾಯಗೊಂಡ ಹುಲಿಯಂತೆ ಅರಬಡಿಸುತ್ತೀವಿ. ರಾಯಣ್ಣ, ನೀನು ನಿನ್ನ ತಂದೆ ತಾಯಿಯನ್ನು ಕೊಂದವರೆಂದು ಅವಾಗಿವಾಗ ನನ್ನನ್ನು ಕೇಳ್ತಿದ್ದೀಯಲ್ಲ, ಈಗ ಹೇಳ್ತೇನೆ ಕೇಳು. ಅವರು ಯಾರೆಂದು ಹೇಳು. ಈಗಲೇ ಹೋಗಿ ಆ ಕೊಬ್ಬಿದ ಕೋಣಗಳ ಎದೆ ಬಗೆದು ಬಿಸಿ ರಕ್ತ ಕುಡಿದು ಬರುತ್ತೇನೆ. ನಿನ್ನ ತಂದೆ ತಾಯಿಯನ್ನು ಕೊಂದವರು ಬೇರೆ ಯಾರೂ ಅಲ್ಲ, ಆ ಶಿವರಾಯ ಹಾಗೂ ಆ ಕನಕ. ಏ ಕನಕ ಶಿವರಾಯ, ಇನ್ನು ಮುಂದೆ ನಿಮಗೆ ಉಳುಗಾಲವಿಲ್ಲ ಮಕ್ಕಳೇ. ನೀವು ಸರ್ಪದ ಹುತ್ತದಲ್ಲಿ ಅಡಗಿದರೂ ಚಿಂತೆ ಇಲ್ಲ, ಹುಲಿಯ ಗವಿಯಲ್ಲಿ ಅಡಗಿದರೂ ಚಿಂತೆ ಇಲ್ಲ. ನನ್ನ ತಂದೆ ತಾಯಿ ಕೊಂದ ನಿಮ್ಮ ರುಂಡವನ್ನು ಚೆಂಡಾಡಿ ನಿಮ್ಮ ರಕ್ತದಿಂದಲೇ ನನ್ನ ತಂದೆ ತಾಯಿ ಗದಿಗೆಗೆ ಅಭಿಷೇಕ ಮಾಡಿ ನನ್ನ ಹೆತ್ತವರ ಆತ್ಮಕ್ಕೆ ಶಾಂತಿಗೊಳಿಸದಿದ್ದರೆ ನನ್ನ ಹೆಸರು ರಣಹುಲಿ ರಾಯಣ್ಣನೇ ಅಲ್ಲ. ಹಾಗಾದರೆ ಮೊದಲು ಹೋಗು, ಅವರಿಬ್ಬರ ರುಂಡವನ್ನು ಚೆಂಡಾಡಿ ಬಾ. ಏ ಕನಕ ಶಿವರಾಯ, ಬಂದೆ ಮಕ್ಕಳೇ ಬಂದೆ. ನಿಮ್ಮ ದೇಹದ ಒಂದೊಂದು ಇಂಗಗಳನ್ನು ಇಂಗಲಾಡಿಸಿ ನಿಮ್ಮ ಬಂದೆ. ಹೋಗು ಹೋಗು ರಾಯಣ್ಣ, ಹೋಗು. ನಿನಗೇನು ಗೊತ್ತು ಈ ಚಕ್ರವರ್ತಿ ಕುರಿ ತೋರಿಸಿ ತೋಳ ಹಿಡಿಯುವ ಚತುರನೆಂದು. ನೀನು ನಿನ್ನ ಒಡ ಹುಟ್ಟಿದ ತಮ್ಮನ ಕನಕನ ಕೊಂದು ಮರದಿನವೇ ನಿನ್ನ ಮರಣ ಯಾರಿಂದ? ಯಾರಿಂದ ಗೊತ್ತೇ ಈ ಚಕ್ರವರ್ತಿ? ಏ ರಾಯ, ನಿನ್ನ ಪ್ರಾಣ ತೆಗೆಯುವ ನಿನ್ನ ಪಾಲಿಗೆ ಯಮದೂತ ಈ ಚಕ್ರವರ್ತಿ. ಎಲ್ಲವೋ ಕಾಲಚಕ್ರವೇ, ಅದೆಷ್ಟು ವೇಗವಾಗಿ ತಿರುಗುವೆಯೋ ತಿರುಗು. ಆದರೆ ನಿನ್ನ ತಿರುಗುಣಿಯಲ್ಲಿ ಮಾತ್ರ ನಲ್ಲಂತ ಬಡವರನ್ನು ಬಲಿ ತೆಗೆದುಕೊಳ್ಳಬೇಡ ದೇವಾ, ಬಲಿ ತೆಗೆದುಕೊಳ್ಳಬೇಡ. ರೈತಲಿ ರಾಷ್ಟ್ರದ ಸಂಪತ್ತೆಂದು ಹೇಳಿದ ನೀನೇ ಇಂದು ರೈತನೇ ರಾಷ್ಟ್ರದ ಭಿಕ್ಷುಕನೆಂದು ತೋರಿಸಿದೆಯಾ ಲಲ್ಲ ಶಿವರಾಯನನ್ನು. ಹೇಳುತ್ತಲ್ಲಿ ಈ ಅಣ್ಣ ತಮ್ಮಂದಿರ ನಮ್ಮ ಅಣ್ಣ ತಮ್ಮಂದಿರ ತಪ್ಪೇನೆಂದು
ಹೇ ತಂದೆ ಬಸವೇಶ್ವರ, ಈಗಲಾದರೂ ತೃಪ್ತಿಯಾಯಿತೇ ನಿನ್ನ ಬಲಸಿ. ಮತ್ತೊಬ್ಬರ ಕಡೆಯಿಂದ ಬೆರಳು ಮಾಡಿ ತೋರಿಸಿಕೊಳ್ಳದ ಈ ಕಲಕ ಯಾರೋ ಮಾಡಿದ ಅಪವಾದವನ್ನು ನನ್ನ ತಲೆಯ ಮೇಲೆ ಹಾಕಿ ಇವನೊಬ್ಬ ಸಮಾಜ ಘಾತುಕ, ಇವನೊಬ್ಬ ದೇಶ ದ್ರೋಹಿ ಎಂದು ಕೇಕೆ ಹಾಕಿ ಲಗುವಂತೆ ಮಾಡಿದೆಯಾ ನನ್ನನ್ನು? ಹೇಳು ತಂದೆ, ಹೇಳು. ಕೋಟಾ ಲೋಟು ಡ್ರಗ್ಸ್ ಅಪವಾದ ಹೊತ್ತು ಈ ಸಮಾಜದಲ್ಲಿ ಹೇಗೆ ಬದುಕಲಿ ದೇವಾ? ನಾನು ಬದುಕಲೇಬಾರದು, ಎಲ್ಲಿಯಾದರೂ ದೂರ ಹೋಗಿ ಸಾಯಲೇಬೇಕು. ಹೌದು, ನಾನು ಸಾಯಲೇಬೇಕು. ಕನಕ ನಿಲ್ಲು, ಕನಕ ನಿಲ್ಲು. ನೀನಾ ನನ್ನನ್ನು ತಡೆಯಬೇಡ, ನಾನೀಗ ಸಾಯುವುದೇ ಲೇಸು. ಸಾಯುವಂತ ಹೇಳಿತನ ಏನಾಗಿದೆ ನಿನಗೀಗ? ಈ ಸಮಾಜದ ಜಲ ಕೂಗಿ ಕೂಗಿ ಹೇಳುತ್ತಿದ್ದಾರೆ ಈ ಕಲಕಲೊಬ್ಬ ದೇಶ ದ್ರೋಹಿ ಎಂದು. ಕನಕ, ನೀನೀಗ ಸತ್ತರೆ ಈ ಸಮಾಜ ನಿನ್ನನ್ನ ನಿರಪರಾಧಿ ಅಂತ ಒಪ್ಕೊಳ್ಳತ್ತ? ಹಾಗಾದರೆ ಈಗ ನಾನೇನು ಮಾಡಿ? ನೀನೇನ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಐ ಲವ್ ಯು ಕನಕ, ಐ ಲವ್ ಯು. ನನ್ನಲವೇ ನೀ ಬಾ, ನನ್ನ ಚಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ. ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಸನಿಹಕ್ಕೆ. ಓ ಗೆಳತಿ ನನ್ನ ಉಳಿತಿ, ಓ ಗೆಳತಿ ನನ್ನ ಉಳಿತಿ, ನನ್ನ ಬಾಡಿಗೆ ಬೆಳಕ ನನ್ನ
ನೀಡು ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಸನಿಹಕ್ಕೆ ಈ ಬಾರಿ ನನ್ನ ಸನಿಹಕ್ಕೆ ಈ ಬಾರಿ ನನ್ನ ಸನಿಹಕ್ಕೆ ಕನಕ ಅಂದ ಹಾಗೆ ಮೊದಲು ನಿನ್ನ ಮೇಲೆ ಬಂದಿರುವ ಕೋಟಾ ನೋಟಿನ ವ್ಯವಹಾರ ಮತ್ತು ಡ್ರಗ್ಸಿನ ವ್ಯವಹಾರದಕ್ಕೋಸ್ಕರ ನಿನ್ನನ್ನು ಜೈಲಿಗೆ ಕಳಿಸಿದವರು ಯಾರು ಅಂತ ನೀನು ತಿಳಿದುಕೊಳ್ಳಲೇಬೇಕು. ಅಷ್ಟೇ ಅಲ್ಲ, ನೀನು ಈ ಜನಕ್ಕೆ ಈ ಸಮಾಜಕ್ಕೆ ನೀನು ನಿರಪರಾಧಿ ಅಂತ ತೋರಿಸಿಕೊಡ್ಲೇಬೇಕು. ಅಂತ ದುಷ್ಟರನ್ನು ಸಂಹಾರ ಮಾಡುವ ಸಂಗೊಳ್ಳಿ ರಾಯಣ್ಣನಂತೆ ಕ್ರಾಂತಿವೀರ ನೀನಾಗಬೇಕು. ಆ ನನ್ನ ತಂದೆ ಶ್ರೀ ಬೈಲಬಸವೇಶ್ವರನ ಆಜ್ಞೆಯಂತೆ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ಸದೆಪಡೆದು ಬಂಡರಾಗಿ ಪುಂಡಾಟಿಕೆ ಮಾಡುತ್ತಿರುವ ಪುಂಡ ಪುರುಷರ ಸೊಕ್ಕನ್ನಡಗಿಸಲು ಇಂದಿನಿಂದ ನಾನು ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಕ್ರಾಂತಿ ಹುಲಿಯಾಗಲೇಬೇಕು. ಏ ಚಕ್ರವರ್ತಿ ರಾಜೇಗೌಡ, ಈಗ ಬಂದೆ ಮಕ್ಕಳೇ, ನಿಮ್ಮೊಬ್ಬರ ರಕ್ತ ದೋಕುಳಿಯಾಡಲು ಈ ನನ್ನ ಗಂಡು ಕೊಡಲಿಯೊಂದಿಗೆ. ಅಂದ ಹಾಗೆ ಆ ದುಷ್ಟರು ಸಂಹರಿಸಿರುವ ಈ ಚಕ್ರವ್ಯೂಹವನ್ನು ಭೇದಿಸಿ ನನ್ನ ಪ್ರಿಯತಮ ನಿರಪರಾಧಿ ಅಂತ ಈ ಸಮಾಜಕ್ಕೆ ತೋರಿಸ್ಕೊಡ್ಬೇಕು. ಅಷ್ಟೇ ಅಲ್ಲ, ಕವಿಯ ಕಲ್ಪನೆ ಹೇಗಿದೆಯೋ ಹಾಗೇ ನಡಿಬೇಕು.